ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೂಲ್ ಡ್ರಿಂಕ್ಸ್ ಕುಡಿಯೋದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆನ ಅಸ್ತವ್ಯಸ್ತಗೊಳಿಸುತ್ತಾ? ಹಾಗಿದ್ರೆ ಬೇಸಿಗೆಯ ಬಿಸಿಲಲ್ಲಿ ದೇಹನ ತಂಪಾಗಿಡೋದು ಹೇಗೆ? ಈ ಬೇಸಿಗೆಯ ಬಿಸಿಲಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಲ್ ಡ್ರಿಂಕ್ ಕುಡಿಯಲು ಇಷ್ಟಪಡ್ತಾರೆ. ಕೂಲ್ ಡ್ರಿಂಕ್ಸ್ ಮೀನ್ಸ್ ತಂಪು ಪಾನೀಯಗಳು. ಈ ತಂಪು ಪಾನೀಯಗಳನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ. ಆ ಪರಿಣಾಮ ಯಾವ್ಯಾವು ಅಂತ ತಿಳ್ಕೊಳ್ಳೋದಾದರೆ ಬನ್ನಿ ಹಾಗಿದ್ರೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳೋದಾದರೆ, ಬೇಸಿಗೆಯ ಬಿಸಿಲಲ್ಲಿ ತಂಪು ಪಾನೀಯನ ಸೇವನೆ ಮಾಡೋದ್ರಿಂದ ಆ ಕ್ಷಣಕ್ಕೆ ಗಂಟಲು ಮತ್ತು ದೇಹನ ತಂಪಾಗಿರಿಸುತ್ತೆ, ಆದರೆ ಜೀರ್ಣಕ್ರಿಯೆ ಮೇಲೆ ನೇರವಾದಂಥ ಪರಿಣಾಮನ ಬೀರುತ್ತೆ. ಅದಕ್ಕೆ ಡಾಕ್ಟರ್ಸ್ ಕೂಡ ಅವಾಗವಾಗ ಹೇಳ್ತಾ ಇರ್ತಾರೆ, ತಂಪು ಪಾನೀಯಗಳು ದೇಹದ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ತಂಪು ಪಾನೀಯಗಳನ್ನ ಆದಷ್ಟು ದೂರ ಇಡಿ, ಮನೆಯಲ್ಲಿ ಮಾಡಿದಂಥ ಹಣ್ಣಿನ ಜ್ಯೂಸ್ಗಳನ್ನ ಸೇವನೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಕುಡಿಯೋದ್ರಿಂದ ಇಮ್ಮಿಡಿಯೇಟಾಗಿ ತುಂಬ ಹೀಟಾಗಿರೋ ಬಾಡಿಗೆ ಶೀತ ಮತ್ತು ಕೆಮ್ಮಿನ ಅಪಾಯ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೆಲವು ವ್ಯಕ್ತಿಗಳಲ್ಲಿ ಅತಿಯಾದ ತಂಪು ಪಾನೀಯಗಳನ್ನ ಸೇವನೆ ಮಾಡೋದ್ರಿಂದ ರಕ್ತನಾಳಗಳಲ್ಲಿ ಸಂಕುಚಿತ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಆಗೋದ್ರಿಂದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಹಾಗಾಗಿ ಇದು ಅಸ್ವಸ್ಥತೆ, ಹೊಟ್ಟೆ ಉಬ್ಬರ ಅಥವಾ ಭಾರ ಅನಿಸುವ ಭಾವನೆನ ಉಂಟು ಮಾಡ್ಬೋದು. ಇನ್ನೊಂದು ಅತಿ ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳೋದಾದರೆ, ಸಕ್ಕರೆಯ ಪ್ರಮಾಣ ಅಧಿಕ. ಅಂದರೆ ತಂಪು ಪಾನೀಯಗಳಲ್ಲಿ ಸಕ್ಕರೆಯ ಪ್ರಮಾಣ ಅತ್ಯಧಿಕವಾಗಿರುತ್ತೆ. ಹಾಗಾಗಿ ಹೊಟ್ಟೆಯಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಸೃಷ್ಟಿ ಮಾಡುತ್ತೆ, ಕರುಳಿನಲ್ಲಿ ಇನ್ಫೆಕ್ಷನ್ನ ಸೃಷ್ಟಿ ಮಾಡುತ್ತೆ, ಜೊತೆಗೆ ಸೂಕ್ಷ್ಮಜೀವಿಗಳನ್ನ ಸಮತೋಲನದಲ್ಲಿ ಇರಲಿಕ್ಕೆ ಬಿಡಲ್ಲ, ಅದಕ್ಕೆ ಅಡ್ಡಿಪಡಿಸುತ್ತೆ. ಹಾಗೆ ಜೀರ್ಣ ವ್ಯವಸ್ಥೆ ಕೂಡ ದುರ್ಬಲಗೊಳ್ಬೋದು. ಇದಿಷ್ಟೇ ಅಲ್ಲದೆ ತಂಪು ಪಾನೀಯಗಳನ್ನ ನಿಯಮಿತವಾಗಿ ಸೇವನೆ ಮಾಡ್ತಾನೆ ಬರೋದ್ರಿಂದ ಬೊಜ್ಜು, ಒಬೆಸಿಟಿ ಈ ಥರ ನಾನಾ ರೋಗಗಳಿಗೆ ಕಾರಣ ಆಗ್ಬೋದು. ಇದಿಷ್ಟೇ ಅಲ್ಲದೆ ಒಂದು ಅಧ್ಯಯನದ ಪ್ರಕಾರ ತಂಪು ಪಾನೀಯಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ದೇಹದಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಗ್ಯಾಸ್ಟ್ರಿಕ್ಕು ಜಾಸ್ತಿ ಆದಷ್ಟು ದೇಹದಲ್ಲಿ ಬೇರೆ ಬೇರೆ ಥರದ ಕಾಯಿಲೆಗಳು ಅನಾವರಣಗೊಳ್ಳುತ್ತೆ. ಪದೇ ಪದೇ ತಂಪು ಪಾನೀಯಗಳನ್ನ ಸೇವನೆ ಮಾಡೋರಿಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳಿರೋದ್ರ ಜೊತೆಗೆ ಡೈಜೆಷನ್ ಕ್ರಿಯೆ ಸರಿಯಾಗಿ ನಡೀತಿರಲ್ಲ. ಯಾಕೆಂದರೆ ಅಂಥವರು ಹೊಟ್ಟೆಯಲ್ಲಿ ತಾಪಮಾನ ಕಡಿಮೆ ಇರುತ್ತೆ. ನಾರ್ಮಲ್ ಟೆಂಪ್ರೇಚರ್ಗಿಂತ ತಂಪಾದ ಟೆಂಪ್ರೇಚರ್ ಇದ್ದಾಗ ಏನಾಗುತ್ತೆ, ಆಹಾರ ಬೇಗ ಜೀರ್ಣ ಆಗಲ್ಲ, ಹಾಗಾಗಿ ಅಜೀರ್ಣ ಸಮಸ್ಯೆ ಕೂಡ ಉಂಟಾಗ್ಬೋದು. ಇದಿಷ್ಟೇ ಅಲ್ಲದೆ ತಂಪು ಪಾನೀಯಗಳಲ್ಲಿರುವಂಥ ಕಾರ್ಬೋನೇಷನ್ ಅನಿಲ ಏನಿದೆ, ಅದು ಹೊಟ್ಟೆಯಲ್ಲಿ ಆಮ್ಲೀಯತೆ ಮತ್ತು ಅನಿಲ ಶೇಖರಣೆಗೆ ಸಂಬಂಧಿಸಿದ ಕಾಯಿಲೆಗಳನ್ನ ಉಲ್ಬಣಗೊಳಿಸ್ಬೋದು. ಹಾಗೆ ಅದಷ್ಟೇ ಅಲ್ಲದೆ ಹೊಟ್ಟೆ ಉಬ್ಬುವುದು, ಎದೆ ಉರಿ, ಅಜೀರ್ಣದಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗ್ಬೋದು. ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ. ಹಾಗಾಗಿ ಇದರಿಂದ ಆಹಾರ ಸರಿಯಾಗಿ ಪಚನ ಆಗಲ್ಲ, ಹಾಗಾಗಿ ಆರೋಗ್ಯದಲ್ಲಿ ತೊಂದರೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾದರೆ ನಾವು ತಂಪು ಪಾನೀಯಗಳನ್ನ ಸೇವನೆ ಮಾಡೋದೇ ಬೇಡವಾ? ಸರ್ವಕಾಲಕ್ಕೂ ಸೇವನೆ ಮಾಡೋದೇ ಬೇಡವಾ ಅಂತ ಕೇಳ್ತೀರಾ? ಇಲ್ಲ, ಅಪರೂಪಕ್ಕೊಮ್ಮೆ ಯಾವಾಗಲಾದರೂ ಒಮ್ಮೆ ಸೇವನೆ ಮಾಡೋದ್ರಿಂದ ಅದರಿಂದ ಖಂಡಿತ ದೇಹಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಅದೇ ಸತತವಾಗಿ ನಿಯಮಿತವಾಗಿ ಸೇವನೆ ಮಾಡ್ತಾ ಬರಬಾರ್ದು ಅಷ್ಟೇ. ಹಾಗಿದ್ರೆ ತಂಪು ಪಾನೀಯಗಳು ದೇಹಕ್ಕೆ ಯಾಕೆ ಹಾನಿಕರ, ಯಾಕೆ ಕುಡಿಬಾರ್ದು ಅಂತ ಪ್ರಶ್ನೆ ಕೇಳೋದಾದರೆ, ತಂಪು ಪಾನೀಯಗಳಲ್ಲಿ ಸಾಮಾನ್ಯವಾಗಿ ಖನಿಜಗಳು ಇರಲ್ಲ, ಫೈಬರ್ನಂತಹ ಅಗತ್ಯ ಪೋಷಕಾಂಶಗಳು ಇರಲ್ಲ, ಬದಲಾಗಿ ದೇಹಕ್ಕೆ ಕ್ಯಾಲೋರಿಗಳನ್ನ ಮಾತ್ರ ಸೇರಿಸ್ತಾ ಇರುತ್ತೆ. ಅದರಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಅತಿಯಾದ ಒತ್ತಡ ಉಂಟು ಮಾಡೋದ್ರಿಂದ ಪೌಷ್ಟಿಕಾಂಶದ ಮೌಲ್ಯನ ಒದಗಿಸಲ್ಲ. ಹಾಗಾಗಿ ಕೂಲ್ ಡ್ರಿಂಕ್ಸ್ ದೇಹದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದಿಷ್ಟೇ ಅಲ್ಲದೆ ತಂಪು ಪಾನೀಯಗಳನ್ನ ಪದೇ ಪದೇ ಸೇವನೆ ಮಾಡ್ತಾ ಬರೋದ್ರಿಂದ ಅದೊಂದು ಚಟವಾಗಿ ಪರಿಣಮಿಸ್ಬೋದು. ಒಂದು ಸರಿ ಚಟವಾಗಿ ಪರಿಣಾಮ ಆದಮೇಲೆ ಮತ್ತೆ ಮತ್ತೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಇಷ್ಟ ಇರಲಿ ಬಿಡಲಿ, ತಂಪು ಪಾನೀಯನ ಪದೇ ಪದೇ ಸೇವನೆ ಮಾಡ್ತಾ ಬರೋದ್ರಿಂದ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಉಂಟು ಮಾಡುತ್ತೆ. ಹಾಗಾಗಿ ಬಿಸಿಲಿನ ಬೇಗೆನ ತಣಿಸೋಕ್ಕೋಸ್ಕರ ತಂಪು ಪಾನೀಯಗಳು ಮೊರೆ ಹೋಗೋದು ಅಥವಾ ಅತಿಯಾದ ತಣ್ಣಗಿನ ನೀರು, ಫ್ರಿಡ್ಜ್ ವಾಟರ್ ಅಥವಾ ಐಸ್ ಕ್ಯೂಬ್ಗಳನ್ನ ಹಾಕಿ ನೀರನ್ನು ಸೇವನೆ ಮಾಡೋದು, ಈ ಥರದ ಅಭ್ಯಾಸಗಳಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಜೊತೆಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ತಂಪು ಪಾನೀಯಗಳು ಅಂದರೆ ಸಕ್ಕರೆಯ ಸೋಡಾಗಳು, ಕಾರ್ಬೋನೇಟ್ ಪಾನೀಯಗಳು ಅಂತ ಹೇಳ್ಬೋದು. ಇದು ಪ್ರಾಥಮಿಕವಾಗಿ ಉಲ್ಲಾಸನ ನೀಡ್ಬೋದು, ಆದರೆ ಇದರ ಸೇವನೆಯಿಂದ ಬೊಜ್ಜು ಅಧಿಕ ಆಗುತ್ತೆ. ಹಾಗೆ ಟೈಪ್ 2 ಮಧುಮೇಹ ಹೆಚ್ಚಾಗುತ್ತೆ. ಇದಿಷ್ಟೇ ಅಲ್ಲದೆ ಕೂಲ್ ಡ್ರಿಂಕ್ಸ್ಗಳಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿರುತ್ತೆ. ಹಾಗೆ ಅದರಲ್ಲಿ ಆಮ್ಲೀಯತೆ ಹೆಚ್ಚಾಗಿರೋದ್ರಿಂದ ಹಲ್ಲಿನ ಮೇಲಿನ ದಂತಕವಚ ಅಂದರೆ ಎನಾಮಲ್ ಅಂತ ಏನು ಹೇಳ್ತೀವಿ, ಅದು ಕೂಡ ಸವಕಳಿಯಾಗಿ ಹಲ್ಲು ಉಳುಕಾಗ್ಬೋದು, ಸೆನ್ಸಿಟಿವಿಟಿ ಆಗ್ಬೋದು. ಇಷ್ಟೆಲ್ಲ ನಕಾರಾತ್ಮಕ ಪರಿಣಾಮ ಬೀರೋ ಅಂಥ ಕೂಲ್ ಡ್ರಿಂಕ್ಸ್ ಆರೋಗ್ಯಕ್ಕೆ ಎಷ್ಟು ಯೋಗ್ಯ ಅಲ್ವಾ ಫ್ರೆಂಡ್ಸ್? ಇದಿಷ್ಟೇ ಅಲ್ಲದೆ ಕೂಲ್ ಡ್ರಿಂಕ್ಸಲ್ಲಿ ಇರೋವಂಥ ಪಾಸ್ಪರಿಕ್ ಆಮ್ಲ ಮೂಳೆಗಳಿಂದ ಕ್ಯಾಲ್ಸಿಯಂ ಅಂಶನ ಕಸಿದುಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಂದರೆ ಆಸ್ಟಿಯೋಪೊರೋಸಿಸ್ ಅಂತ ಏನು ಹೇಳ್ತಾರೆ, ಆ ಕಾಯಿಲೆಗೆ ಕಾರಣ ಆಗ್ಬೋದು. ಇದಿಷ್ಟೇ ಅಲ್ಲದೆ ಇನ್ನೂ ತುಂಬ ಅತಿ ಮುಖ್ಯವಾದಂಥ, ಅದರಲ್ಲೂ ಡೇಂಜರಸ್ ಆದಂಥ ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳೋದಾದರೆ, ಅತಿಯಾಗಿ ಸೇವನೆ ಮಾಡೋದ್ರಿಂದ
ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಬಿಸಿಲಲ್ಲಿ ಅತಿಯಾಗಿ ಕೂಲ್ ಡ್ರಿಂಕ್ಸ್ನ ಸೇವನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದೊಂದು ಸರಿ ತಲೆ ಸಿಡಿತಾ ಇರುತ್ತೆ, ಸೈಡಲ್ಲಿ ಹಿಡ್ಕೊಂಡಂಗೆ ಆಗ್ತಿರುತ್ತೆ. ಅದೆಲ್ಲ ತಲೆನೋವು ಬರಲಿಕ್ಕೆ ಅಥವಾ ಅರ್ಧ ತಲೆನೋವು ಬರಲಿಕ್ಕೆ ಇದು ಕಾರಣ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ಈ ಕಾರ್ಬೋನೇಟೆಡ್ ಪಾನೀಯಗಳನ್ನ ಸೇವನೆ ಮಾಡೋದನ್ನ ಮಿತಿಯಲ್ಲಿ ಇಡಿ, ಆದಷ್ಟು ಕಂಟ್ರೋಲ್ ಮಾಡ್ತಾ ಬನ್ನಿ. ಜಾಸ್ತಿ ಕುಡಿಯೋರು, ಕಡಿಮೆ ಕುಡಿತಿದ್ದವರು ಆದಷ್ಟು ಬಿಟ್ಟೇ ಬಿಡಿ, ತುಂಬಾ ಒಳ್ಳೆಯದು. ಅದರ ಬದಲಿಗೆ ನೇಚರಲ್ಲಿ ಸಿಗುವಂಥ ನ್ಯಾಚುರಲಿ ಎಳ್ನೀರು ಇರ್ಬೋದು, ಗಿಡಮೂಲಿಕೆಗಳಿಂದ ಆಗಿರೋಂಥ ಚಹಾಗಳು ಅಂದರೆ ಗ್ರೀನ್ ಟೀ, ಶಂಖಪುಷ್ಪ ಟೀ ಇರ್ಬೋದು, ಅಥವಾ ದಾಸವಾಳ ಟೀ ಇರ್ಬೋದು, ಅಥವಾ ರೋಸ್ ಟೀ ಇರ್ಬೋದು, ನಿಂಬೆ ಹುಲ್ಲಿನ ಕಷಾಯಗಳು, ಈ ರೀತಿ ಗಿಡಮೂಲಿಕೆಯಿಂದ ಆಗಿರೋಂಥ ಕಷಾಯಗಳನ್ನ ಮಾಡಿ ಸೇವನೆ ಮಾಡಿ, ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಮನೆಯಲ್ಲೇ ಇರೋಂಥ ಹಣ್ಣುಗಳನ್ನ ಉಪಯೋಗಿಸಿ ತಾಜಾ ರಸಗಳನ್ನ ಸೇವನೆ ಮಾಡಿ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ. ಇನ್ನು ಮುಂದೆ ಯಾವ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ. ಖಂಡಿತ ಅದೇ ಥರದ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.